ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, 2026ರ ಏಪ್ರಿಲ್ 11 ಮತ್ತು 12 ಆ 2 ದಿನಗಳ ಕಾಲ ಇಡೀ ಜಗತ್ತು ತನ್ನ ಉಸಿರು ಬಿಗಿ ಹಿಡಿದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ನತ್ತ ಕಣ್ಣಿಟ್ಟಿತ್ತು. ಇದಕ್ಕೆ ಕಾರಣ ಬರೋಬ್ಬರಿ 47 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪರಸ್ಪರ ರಕ್ತ ಕುಡಿಯಲು ಕಾಯ್ತಾ ಇದ್ದ ಅಮೆರಿಕ ಮತ್ತು ಇರಾನ್ ದೇಶಗಳ ನಾಯಕರು ಮುಖಾಮುಖಿಯಾಗಿ ಒಂದೇ ಟೇಬಲ್ ನಲ್ಲಿ ಕುಳಿತು ಮಾತುಕತೆ ನಡೆಸ್ತಾ ಇದ್ರು. 2 ವಾರಗಳ ಹಿಂದೆ ಘೋಷಣೆಯಾಗಿದ್ದ ತಾತ್ಕಾಲಿಕ ಕದನ ವಿರಾಮ ಇದೀಗ ಶಾಶ್ವತ ಶಾಂತಿಯ ಒಪ್ಪಂದವಾಗಿ ಬದಲಾಗಿದೆ. ಜಗತ್ತಿಗೆ ಎದುರಾಗಿದ್ದ ಬಹುದೊಡ್ಡ ಯುದ್ಧದ ಕಾರ್ಮೋಡ ಕರಗಲಿದೆ ಅಂತ ಇಡೀ ಜಗತ್ತು ಅನ್ಕೊಂಡಿತ್ತು. ಆದ್ರೆ ಮುಚ್ಚಿದ ಬಾಗಿಲಿನೊಳಗೆ ಬರೋಬ್ಬರಿ 21 ಗಂಟೆಗಳ ಕಾಲ ನಡೆದಂತಹ ಆ ಹೈ ವೋಲ್ಟೇಜ್ ಡ್ರಾಮಾ ಇದೆಯಲ್ಲ, ಅಂತಿಮವಾಗಿ ಭೀಕರ ವೈಫಲ್ಯದಲ್ಲಿ ಅಂತ್ಯಗೊಂಡಿದೆ. ಹೌದು, ಯಾವುದೇ ಒಪ್ಪಂದವಾಗಿಲ್ಲ. ಅಮೆರಿಕ ಕೊಟ್ಟ ಕೊನೆಯ ಮತ್ತು ಬೆಸ್ಟ್ ಆಫರ್ ಅನ್ನ ಇರಾನ್ ನಿರ್ದಾಕ್ಷಿಣ್ಯವಾಗಿ ರಿಜೆಕ್ಟ್ ಮಾಡಿದೆ. ಅಮೆರಿಕದ ಮುಖಕ್ಕೆ ಹೊಡೆದಂತೆ ಎದ್ದು ಬಂದಿದೆ. ಅಷ್ಟಕ್ಕೂ ಆ 21 ಗಂಟೆಗಳ ಕಾಲ ಆ ಮೀಟಿಂಗ್ ರೂಮ್ ಒಳಗೆ ನಡೆದಿದ್ದಾದ್ರೂ ಏನ್ ಗೊತ್ತಾ? ಡೊನಾಲ್ಡ್ ಟ್ರಂಪ್ ಇರಾನ್ ಕುತ್ತಿಗೆಯನ್ನ ಎಸಗಲು ಪ್ರಯೋಗಿಸಿರುವಂತಹ ಆ ನೇವಲ್ ಬ್ಲಾಕೆಟ್ ಬ್ರಹ್ಮಾಸ್ತ್ರವಾದ್ರೂ ಎಂಥದ್ದು? ಇರಾನ್ ಕೈಗೆ ಚೀನಾ ಸೈಲೆಂಟ್ ಆಗಿ ಕೊಡ್ತಾ ಇರುವಂತಹ ಆ ಡೆಡ್ಲಿ ಆಯುಧವಾದ್ರೂ ಯಾವುದು? ಮಾತುಕತೆ ಮುರಿದು ಬಿದ್ದಿದ್ದರಿಂದ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಮೇಲೆ ಆಗ್ತಾ ಇರುವಂತಹ ಆ ಕರಾಳ ಎಫೆಕ್ಟ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ಆ ಜಾಗತಿಕ ಯುದ್ಧದ ಮುಂದಿನ ಘಟ್ಟ ಹೇಗಿರಲಿದೆ ಎನ್ನುವುದರ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಈ ಯುದ್ಧವನ್ನ ನಿಲ್ಲಿಸಲು ಪಾಕಿಸ್ತಾನ ವಿಫಲವಾಗಿದ್ದು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಖಾಡಕ್ಕೆ ಇಳಿದಿದ್ರೆ ಈ ಸಂಧಾನ ಯಶಸ್ವಿ ಆಗ್ತಾ ಇತ್ತು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ನಡೆದ ಈ ಹೈ ಪ್ರೊಫೈಲ್ ಮಾತುಕತೆಗೆ ಇಳಿದಿದ್ದ ಟೀಮ್ ಗಳನ್ನ ನೋಡಿದ್ರೆ ಇದೊಂದು ಎಂತಹ ಡೆಡ್ಲಿ ಮೀಟಿಂಗ್ ಆಗಿತ್ತು ಅನ್ನೋದು ಅರ್ಥವಾಗುತ್ತೆ. ಅಮೆರಿಕದ ನಿಯೋಗವನ್ನ ಖುದ್ದು ಉಪಾಧ್ಯಕ್ಷ ಜೆಡಿ ವ್ಯಾನ್ ಮುನ್ನಡೆಸಿದ್ರು. ಅವರ ಜೊತೆಗೆ ಜೆರೆಡ್ ಕುಶ್ನರ್, ಸೆಂಟ್ಕಾಮ್ ಕಮಾಂಡರ್ ಸೇರಿದಂತೆ ಅಮೆರಿಕದ ಘಟಾನುಘಟಿ ಡಿಪ್ಲೊಮ್ಯಾಟ್ ಗಳೇ ಅಖಾಡಕ್ಕೆ ಇಳಿದಿದ್ರು. ಇತ ಇರಾನ್ ಕಡೆಯಿಂದ ಕೇವಲ ಒಬ್ಬಿಬ್ಬರಲ್ಲ, ಬರೋಬ್ಬರಿ 70 ಜನ ಜಂಬೋ ಟೀಮ್ ಬಂದಿತ್ತು. ಹೊರಗಡೆ ಜಗತ್ತಿಗೆ ಇದೊಂದು ಶಾಂತಿ ಮಾತುಕತೆ ಅಂತ ಬಿಂಬಿಸಲಾಯಿತು. ಆದ್ರೆ ಆ ಮೀಟಿಂಗ್ ರೂಮ್ ನ 4 ಗೋಡೆಗಳ ನಡುವೆ ನಡೆದಿದ್ದೇ ಬೇರೆ. 2 ಟೀಮ್ ಗಳ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದ, ಮಾತಿಗೆ ಮಾತು ಬೆಳೆದು ನೇರ ಸವಾಲು ಹಾಕುವ ಹಂತಕ್ಕೆ ಹೋಗಿದ್ರು. ಅಮೆರಿಕದ ಟೀಮ್ ಅಲ್ಲಿಗೆ ಬಂದಿದ್ದೆ ಕೇವಲ ವಾರ್ನಿಂಗ್ ಕೊಡೋದಕ್ಕಾಗಿ. ಆದ್ರೆ ಇರಾನ್ ಟೀಮ್ ಕೂಡ ತಲೆಬಾಗಲು ರೆಡಿಯಾಗಿರಲಿಲ್ಲ. ಇದೆಲ್ಲ ನಡೆಯುತ್ತಿರುವಾಗಲೇ ಇತ್ತ ವಾಷಿಂಗ್ಟನ್ ನಲ್ಲಿ ಕೂತಿದ್ದಂತಹ ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಇರಲಿಲ್ಲ. ಮೀಟಿಂಗ್ ನಡೆಯುತ್ತಿರುವ 21 ಗಂಟೆಗಳ ಅವಧಿಯಲ್ಲಿ ಟ್ರಂಪ್ ಕನಿಷ್ಠ 6 ಬಾರಿ ಜೆಡಿ ಗೆ ಕಾಲ್ ಮಾಡಿದ್ದಾರೆ. ಒಳಗಡೆ ಏನಾಗ್ತಾ ಇದೆ, ಇರಾನ್ಗೆ ಹೇಗೆ ಪ್ರೆಷರ್ ಹಾಕಬೇಕು, ಏನೇನು ತಿರುಗೇಟು ಕೊಡಬೇಕು ಅಂತ ಕ್ಷಣಕ್ಕೂ ಡೈರೆಕ್ಷನ್ ಅನ್ನ ಕೊಡ್ತಾನೆ ಇದ್ರು. ಇಷ್ಟೆಲ್ಲ ಸರ್ಕಸ್ ಆದ್ಮೇಲೆ ಕೊನೆಗೆ ಮೀಟಿಂಗ್ ಮುಗಿಸಿ ಹೊರ ಬಂದಂತಹ ಜೆಡಿ ವ್ಯಾನ್ಸ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಇಡೀ ಜಗತ್ತನ್ನೇ ನಡಗಿಸ್ಬಿಟ್ಟಿತ್ತು. ಕೆಟ್ಟ ಸುದ್ದಿ ಏನಂದ್ರೆ, ನಾವಿನ್ನೂ ಯಾವುದೇ ಒಪ್ಪಂದಕ್ಕೆ ಬಂದಿಲ್ಲ. ಆದ್ರೆ ಇದು ನಮಗಿಂತ ಇರಾನ್ಗೆ ಅತಿ ದೊಡ್ಡ ಕೆಟ್ಟ ಸುದ್ದಿ. ನಾವು ನಮ್ಮ ಲಕ್ಷ್ಮಣ ರೇಖೆಯನ್ನ ಬಹಳ ಸ್ಪಷ್ಟವಾಗಿ ಎಳೆದಿದ್ದೀವಿ. ನಾವು ನಮ್ಮ ಫೈನಲ್ ಆಫರ್ ಅನ್ನ ಕೊಟ್ಟಿದ್ದೀವಿ. ಅವರು ಒಪ್ತಾರೋ ಇಲ್ವೋ ಕಾದ್ ನೋಡ್ಬೇಕು ಅಂತ ಖಡಕ್ ಆಗಿ ಹೇಳಿ ಮಾತುಕತೆ ಅಧಿಕೃತವಾಗಿ ಫೇಲ್ ಆಗಿದೆ ಅಂತ ಡಿಕ್ಲೇರ್ ಅನ್ನ ಮಾಡ್ತಾರೆ. ಅಷ್ಟಕ್ಕೂ ಇಡೀ ಜಗತ್ತು ಕಾಯ್ತಾ ಇದ್ದಂತಹ ಈ ಶಾಂತಿ ಒಪ್ಪಂದ ಏಕಾಏಕಿ ಫೇಲ್ ಆಗಿದ್ಯಾಕೆ? ಇರಾನ್ ಮುಂದಿಟ್ಟ ಡಿಮ್ಯಾಂಡ್ಸ್ ಏನಾಗಿತ್ತು ಗೊತ್ತಾ? ಇರಾನ್ ನ ಬೇಡಿಕೆಗಳು ಅಕ್ಷರಶಃ ಅಮೆರಿಕದ ಈಗೋಗೆ ಬೆಂಕಿ ಹಚ್ಚುವಂತಿತ್ತು. ಅದರಲ್ಲಿ ಮೊದಲನೇದು ಹಾರ್ಮುಜ್ ಜಲಸಂಧಿ. ಜಗತ್ತಿನ ಕಚ್ಚಾ ತೈಲ ಪೂರೈಕೆಯ ಪ್ರಮುಖ ನಾಡಿಮಿಡಿತವಾಗಿರುವ ಪರ್ಷಿಯನ್ ಗಲ್ಫ್ ಮತ್ತು ಅರೇಬಿಯನ್ ಸಮುದ್ರವನ್ನ ಬೆಸೆಯುವಂತಹ ಈ ಹಾರ್ಮುಜ್ ಜಲಸಂಧಿಯ ಮೇಲೆ ನಮಗೆ ಕಂಪ್ಲೀಟ್ ಕಂಟ್ರೋಲ್ ಬೇಕು. ನಮಗೆ ಬೇಕಾದಾಗ ನಾವು ಹಡಗುಗಳನ್ನ ತಡೆಯುತ್ತೀವಿ ಎನ್ನುವುದು ಇರಾನ್ ನ ಮೊದಲ ವಾದವಾಗಿತ್ತು. ಇನ್ನು ಎರಡನೇದು ಕ್ಷಿಪಣಿ ಮತ್ತು ಪರಿಹಾರ. ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂ ಮೇಲೆ ಯಾವುದೇ ನಿರ್ಬಂಧಗಳಿರಬಾರದು. ಜಗತ್ತಿನ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಫ್ರೀಸ್ ಆಗಿರುವಂತಹ ನಮ್ಮ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನ ವಾಪಸ್ ಕೊಡಬೇಕು ಮತ್ತು ಇಲ್ಲಿಯವರೆಗಿನ ಯುದ್ಧದ ನಷ್ಟಕ್ಕೆ ಅಮೆರಿಕ ನಮಗೆ ಪರಿಹಾರವನ್ನ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿತ್ತು. ಆದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಬಿಕ್ಕಟ್ಟು ಬಿಗಿಯಾಗಲು ಅತಿ ದೊಡ್ಡ ಕಾರಣವಾಗಿದ್ದು ನ್ಯೂಕ್ಲಿಯರ್ ವಿವಾದ. ಇರಾನ್ ಈಗಾಗಲೇ 60% ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಾಗಿದೆ. ಒಂದು ಅಣ್ವಸ್ತ್ರ ತಯಾರಿಸಲು ಬೇಕಿರುವುದು 90% ಎನ್ರಿಚ್ಮೆಂಟ್. ಅಂದ್ರೆ ಇರಾನ್ ಈಗ ಅಣ್ವಸ್ತ್ರದ ಹತ್ತಿರನೇ ಇದೆ. ಅಮೆರಿಕ ಇಲ್ಲಿ ಪಟ್ಟು ಹಿಡಿದಿದ್ದು, ನಾವು ಎನ್ರಿಚ್ಮೆಂಟ್ ಪ್ರಾಸೆಸ್ ಅನ್ನ ಇವತ್ತೇ ಇದೇ ಕ್ಷಣದಲ್ಲಿ ನಿಲ್ಲಿಸಬೇಕು. ನಿಮ್ಮ ಬಳಿ ಇರುವಂತಹ 10,000 kg ಯುರೇನಿಯಂ ಸ್ಟಾಕ್ ಅನ್ನ ನಮಗೆ ಸರೆಂಡರ್ ಮಾಡಬೇಕು. ಅಣ್ವಸ್ತ್ರ ಮಾಡುವುದಿಲ್ಲ ಅಂತ ಲಿಖಿತ ಗ್ಯಾರಂಟಿಯನ್ನ ಕೊಡಬೇಕು ಅಂತ. ಆದ್ರೆ ಇರಾನ್ ಇದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತು. ಅದು ಅತಿರೇಕದ ಬೇಡಿಕೆ. ಅಣ್ವಸ್ತ್ರ ನಮ್ಮ ಸಾರ್ವಭೌಮದ ಹಕ್ಕು, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಅಂತ ತಿರುಗೇಟನ್ನು ನೀಡಿತು. ಹೀಗೆ ಇಬ್ಬರ ಪ್ರತಿಷ್ಠೆಯ ನಡುವೆ ಮಾತುಕತೆಯ ಸೇತುವೆ ಕಂಪ್ಲೀಟ್ ಆಗಿ ಮುರಿದ್ಬಿದ್ದಿತ್ತು. ಮಾತುಕತೆ ಫೇಲ್ ಆಯ್ತು. ಕದನ ವಿರಾಮ ಅತಂತ್ರವಾಯಿತು. ಹೇಗೇನು ಟ್ರಂಪ್ ಈಗಾಗಲೇ ನೇರ ಯುದ್ಧವನ್ನ ಶುರು ಮಾಡ್ಬಿಡ್ತಾರಾ? ಇಲ್ಲ, ಟ್ರಂಪ್ ಆಡ್ತಾ ಇರುವ ಆಟವೇ ಬೇರೆ. ಮಾತುಕತೆ ಮುರಿಯುತ್ತಾ ಇದ್ದಂತೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಒಂದು ಆರ್ಟಿಕಲ್ ಅನ್ನ ಶೇರ್ ಮಾಡಿದ್ರು. ಅದರ ಅರ್ಥ, ಅಮೆರಿಕ ಈಗ ನೇರವಾಗಿ ಯುದ್ಧ ಮಾಡಲು ಇರಾನ್ ನ ಕುತ್ತಿಗೆ ಹಿಸುಕುವ ನೇವಲ್ ಬ್ಲಾಕೆಡ್ ಅಂದ್ರೆ ನೌಕಾ ದಿಗ್ಬಂಧನ ಎನ್ನುವಂತಹ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದೆ. ಈಗಾಗಲೇ ಇದರ ಆಕ್ಷನ್ ಶುರುವಾಗಿದೆ. ಇಸ್ಲಾಮಾಬಾದ್ ನಲ್ಲಿ ಮಾತುಕತೆ ನಡೀತಾ ಇರಬೇಕಾದ್ರೇನೆ ಅಮೆರಿಕದ USS ಫ್ರಾಂಕಿ ಪೀಟರ್ಸನ್ ಮತ್ತು USS ಮೈಕಲ್ ಮರ್ಫಿ ಎನ್ನುವಂತಹ 2 ಬೃಹತ್ ಡೆಸ್ಟ್ರಾಯರ್ ಯುದ್ಧ ನೌಕೆಗಳು ಹಾರ್ಮುಜ್ ಜಲಸಂಧಿಗೆ ಎಂಟ್ರಿ ಕೊಟ್ಟಿವೆ. ಇದನ್ನ ನೋಡಿದ ಇರಾನ್ ಪಡೆಗಳು, ಇದೇ ನಿಮಗೆ ಲಾಸ್ಟ್
ಫಸ್ಟ್ ವಾರ್ನಿಂಗ್ ವಾಪಸ್ ಹೋಗಿ ಅಂತ ರೇಡಿಯೋದಲ್ಲಿ ಗುಡುಗಿದ್ದಾರೆ. ಆದ್ರೆ ಅಮೆರಿಕದ ಹಡಗುಗಳು ನಾವು ಇಂಟರ್ನ್ಯಾಷನಲ್ ಲಾ ಪ್ರಕಾರ ಹೋಗ್ತಾ ಇದ್ದೀವಿ, ಡೋಂಟ್ ಕೇರ್ ಅಂತ ಮುಂದೆ ನುಗ್ಗಿವೆ. ಅಮೆರಿಕ ಈಗ ಅಂಡರ್ ವಾಟರ್ ಡ್ರೋನ್ ಗಳನ್ನ ಬಳಸಿ ಸಮುದ್ರದೊಳಗೆ ಇರಾನ್ ಹಾಕಿರುವಂತಹ ಭೀಕರ ಸ್ಫೋಟಕಗಳನ್ನ ಕ್ಲಿಯರ್ ಮಾಡ್ತಾ ಇವೆ. ಅಮೆರಿಕದ ಅಸಲಿ ಪ್ಲಾನಿಂಗ್ ಗೊತ್ತಾ? ಇರಾನ್ ನ ಯಾವುದೇ ಆಯಿಲ್ ಟ್ಯಾಂಕರ್ ಗಳು ಬಂದರುಗಳಿಂದ ಹೊರ ಹೋಗದಂತೆ ಕಂಪ್ಲೀಟ್ ಬ್ಲಾಕ್ ಮಾಡೋದು. ಇರಾನ್ ನ 90% ಆಯಿಲ್ ಎಕ್ಸ್ಪೋರ್ಟ್ ಆಗುವ ಖಾರ್ಗ್ ಐಲ್ಯಾಂಡ್ ಅನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಡಗುಗಳಿಗೆ ಇನ್ಶೂರೆನ್ಸ್ ಸಿಗದಂತೆ ಮಾಡುವುದು, ಇರಾನ್ ಆಯಿಲ್ ಕೊಳ್ಳುವುದರ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ ಹಾಕುವುದು ಇವರ ಪ್ಲಾನ್ ಆಗಿದೆ. ಪ್ರಸ್ತುತ ಇರಾನ್ ದಿನಕ್ಕೆ 1-2 ಮಿಲಿಯನ್ ಬ್ಯಾರಲ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಒಂದ್ ವೇಳೆ ಬ್ಲಾಕೆಟ್ ಕಂಪ್ಲೀಟ್ ಆಗಿ ಸಕ್ಸಸ್ ಆದ್ರೆ ಇರಾನ್ ನ ಆದಾಯ 0 ಆಗುತ್ತೆ. ಅವರ ಕರೆನ್ಸಿ ಪಾತಾಳಕ್ಕೆ ಕುಸಿಯುತ್ತೆ. ದೇಶದೊಳಗೆ ಜನ ತಿನ್ನಲು ಅನ್ನವಿಲ್ಲದೆ ದಂಗೆ ಏಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಶತ್ರುವನ್ನ ಮುಟ್ಟದೆ ಆರ್ಥಿಕವಾಗಿ ಉಸಿರುಗಟ್ಟಿಸುವುದು ಡೊನಾಲ್ಡ್ ಟ್ರಂಪ್ ಅವರ ಭೀಕರ ಪ್ಲಾನ್ ಆಗಿದೆ. ಹಾಗಂತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇದೀಗ ಅಖಾಡಕ್ಕೆ ಡ್ರ್ಯಾಗನ್ ಚೀನಾ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದೆ. ಚೀನಾ ಈಗ ಬ್ಯಾಕ್ ಡೋರ್ ಮೂಲಕ ಇರಾನ್ಗೆ ಮ್ಯಾನ್ ಪ್ಯಾಡ್ಸ್ ಎನ್ನುವಂತಹ ಭೀಕರ ಆಯುಧವನ್ನ ಸಪ್ಲೈ ಮಾಡಲು ಶುರು ಮಾಡಿದೆ. ಇವು ಚೀನಾದ FN ಸೀರೀಸ್ ನ ಕ್ಷಿಪಣಿಗಳಾಗಿದ್ದು, ಒಬ್ಬ ಸೈನಿಕ ತನ್ನ ಹೆಗಲ ಮೇಲೆ ಇಟ್ಕೊಂಡು ಯಾವುದೇ ಬಿಲ್ಡಿಂಗ್ ಮೇಲಿಂದ ಶತ್ರುಗಳ ವಿಮಾನಗಳಿಗೆ ಹೊಡೆಯಬಹುದಾದಂತಹ ಡೆಡ್ಲಿ ವೆಪನ್ ಇದು. ಇದರ ರೇಂಜ್ 5-8 ಕಿಲೋಮೀಟರ್ ಇರುತ್ತೆ. ಅಮೆರಿಕದ ಹೆಲಿಕಾಪ್ಟರ್ಗಳು ಅಥವಾ ಕೆಳಮಟ್ಟದ ಹಾರುವಂತಹ ಯುದ್ಧ ವಿಮಾನಗಳಿಗೆ ಇದು ಸಿಕ್ಕಾಪಟ್ಟೆ ಡೇಂಜರ್. ಇದು ಇನ್ಫ್ರಾ ರೆಡ್ ಗೈಡೆಡ್ ಆಗಿರೋದ್ರಿಂದ ವಿಮಾನದ ಇಂಜಿನ್ ಹೀಟ್ ಅನ್ನ ಟ್ರ್ಯಾಕ್ ಮಾಡಿಕೊಂಡು ಹೋಗಿ ಅಪ್ಪಳಿಸುತ್ತೆ. ಇತ್ತೀಚೆಗಷ್ಟೇ ಇರಾನ್ ಮೇಲೆ ಹಾರಾಡ್ತಾ ಇದ್ದಂತಹ ಅಮೆರಿಕದ ಬೃಹತ್ F-15 ಯುದ್ಧ ವಿಮಾನವೊಂದು ಪತನಗೊಂಡಿತ್ತು. ಅದಕ್ಕೂ ಈ ಚೀನಾದ ಮ್ಯಾನ್ ಪ್ಯಾಡ್ಸ್ ಕಾರಣವಿರಬಹುದು ಎನ್ನುವ ಅನುಮಾನಗಳು ಕೂಡ ಅಮೆರಿಕದ ನಿದ್ದೆಗೆಡಿಸಿವೆ. ಇನ್ನೊಂದೆಡೆ 2 ವಾರಗಳ ಕದನ ವಿರಾಮವನ್ನ ಇರಾನ್ ಫುಲ್ ಆಗಿ ಬಳಸಿಕೊಂಡಿದೆ. ಅಮೆರಿಕದ ಬಾಂಬ್ ದಾಳಿಗೆ ಮಣ್ಣು ಪಾಲಾಗಿದ್ದಂತಹ ತಮ್ಮ ಅಂಡರ್ ಗ್ರೌಂಡ್ ಮಿಸೈಲ್ ಲಾಂಚ್ ಗಳನ್ನ ಬುಲ್ಡೋಸರ್ ಗಳನ್ನ ಬಳಸಿ ಮತ್ತೆ ರಿಪೇರಿ ಮಾಡಿದೆ. ದಾಳಿಯಲ್ಲಿ ತಮ್ಮ ಶೈಟ್ ಡ್ರೋನ್ ಗಳು ನಾಶವಾಗಿರೋದ್ರಿಂದ ರಷ್ಯಾದಿಂದ ಹೊಸ ಡ್ರೋನ್ ಗಳನ್ನ ತರಿಸಿಕೊಂಡು ಸ್ಟಾಕ್ ತುಂಬಿಟ್ಕೊಳ್ತಾ ಇದೆ. ಅಮೆರಿಕ ಮುಂದೆ ಬಂದ್ರೆ ನಾವು ರೆಡಿ ಎನ್ನುವಂತಹ ಲೆವೆಲ್ಗೆ ಇರಾನ್ ಸನ್ನದ್ಧವಾಗಿದೆ. ಇದೆಲ್ಲ ಕೇಳುವುದಕ್ಕೆ ಯಾವುದೋ ಹಾಲಿವುಡ್ ಸಿನಿಮಾ ತರಹ ಇದ್ರೂ ಕೂಡ ಇದರ ಎಫೆಕ್ಟ್ ನೇರವಾಗಿ ಬೀಳೋದು ನಿಮ್ಮ ಜೇಬಿನ ಮೇಲೆ. ಮಾತುಕತೆ ಫೇಲ್ ಆಗಿ ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆದ್ರೆ ಇಡೀ ಜಗತ್ತಿನ ಎಕಾನಮಿ ಶೇಕ್ ಆಗುವುದು ಗ್ಯಾರಂಟಿ. ತಜ್ಞರ ಪ್ರಕಾರ ಕಚ್ಚಾ ತೈಲದ ಬೆಲೆ ಶಾರ್ಟ್ ಟರ್ಮ್ ನಲ್ಲಿ ಮತ್ತೆ ಬ್ಯಾರೆಲ್ಗೆ $120 ನಿಂದ ಬರೋಬ್ಬರಿ $180 ವರೆಗೆ ಜಂಪ್ ಆಗಬಹುದು. 1973ರ ಆಯಿಲ್ ಕ್ರೈಸಿಸ್ ಸಮಯದಲ್ಲಿ ತೈಲ ಬೆಲೆ $300 ಏರಿಕೆ ಕಂಡಿತ್ತು. ಈಗಲೂ ಅದೇ ರೀತಿ ರಿಪೀಟ್ ಆಗುವ ಲಕ್ಷಣಗಳು ದಟ್ಟವಾಗಿವೆ. ಸಮುದ್ರದಲ್ಲಿ ಆಯಿಲ್ ಟ್ಯಾಂಕರ್ ಗಳಿಗೆ ಸೇಫ್ಟಿ ಇಲ್ಲ ಅಂದಾಗ ಇನ್ಶೂರೆನ್ಸ್ ಪ್ರೀಮಿಯಂ ಗಗನಕ್ಕೇರುತ್ತೆ. ಹಡಗುಗಳು ಶಾರ್ಟ್ ಕಟ್ ಬಿಟ್ಟು ಇಡೀ ಆಫ್ರಿಕಾ ಖಂಡವನ್ನ ಸುತ್ತಾಕೊಂಡು ಬರಬೇಕಾಗುತ್ತೆ. ಇದರಿಂದ ಟೈಮ್ ಮತ್ತು ದುಡ್ಡು ಎರಡು ಕೂಡ ಡಬಲ್ ವೇಸ್ಟ್. ಇದರ ಅತಿ ದೊಡ್ಡ ಪೆಟ್ಟು ಬೀಳುವುದು ಏಷ್ಯಾ ಖಂಡಕ್ಕೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತಕ್ಕೆ. ಭಾರತ ತನ್ನ 80% ಹೆಚ್ಚು ತೈಲ ಅಗತ್ಯಗಳಿಗಾಗಿ ಮಿಡ್ಲ್ ಈಸ್ಟ್ ಮೇಲೆ ಡಿಪೆಂಡ್ ಆಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ತೈಲ ಬೆಲೆ ಏರಿಕೆಯಾದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ರಾಕೆಟ್ ವೇಗದಲ್ಲಿ ಮೇಲೇರುತ್ತೆ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿಯಾಗಿ ತರಕಾರಿ ದಿನಸಿ ಪದಾರ್ಥಗಳಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಗಳವರೆಗೂ ಪ್ರತಿಯೊಂದರ ರೇಟ್ ಆಕಾಶ ಮುಟ್ಟುತ್ತೆ. ಬ್ಯಾಂಕ್ಗಳು ಬಡ್ಡಿ ದರ ಇಳಿಸುವುದು ಲೇಟ್ ಆಗುತ್ತೆ. EMI ಕಟ್ಟುವವರ ಪಾಡುತ್ತು ದೇವರಿಗೆ ಪ್ರಿಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಸ್ಲಾಮಾಬಾದ್ ಮಾತುಕತೆ ಫೇಲ್ ಆಗಿರುವುದು ಕೇವಲ ಸಣ್ಣ ಪುಟ್ಟ ವಿಚಾರಗಳಿಗಲ್ಲ. ಇವರಿಬ್ಬರ ಸ್ಟ್ರಾಟಜಿಕ್ ಮೈಂಡ್ ಸೆಟ್ ಗಳೇ ಬೇರೆ ಬೇರೆ. ಅಮೆರಿಕ ನೀವು ಅಣ್ವಸ್ತ್ರ ಮಾಡಲೇಬಾರದು ಅನ್ನೋ ಹಠದಲ್ಲಿದ್ದರೆ, ಇರಾನ್ ಅಣ್ವಸ್ತ್ರದ ಪವರ್ ಇದ್ರೆ ಮಾತ್ರ ನಮ್ಮ ದೇಶ ಸೇಫ್ ಅನ್ನೋ ನಂಬಿಕೆಯಲ್ಲಿದೆ. ಇವೆರಡು ಯಾವತ್ತೂ ಕೂಡ ಒಂದಾಗದ ವಿಚಾರಗಳು. ಈಗ ಈ ಕದನ ವಿರಾಮ ಮುರಿದು ಬಿದ್ದರೆ ನೇರ ನೇವಲ್ ಯುದ್ಧ ಗ್ಯಾರಂಟಿ. 2026ರಲ್ಲಿ ಹಾರ್ಮುಜ್ ಜಲಸಂಧಿ ಜಗತ್ತಿನ ಅತಿ ಡೇಂಜರಸ್ ಜಾಗವಾಗಿ ಬದಲಾಗುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.